ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ವಿಡಿಯೋಗೆ ಸ್ವಾಗತ. ನಾನು ಧರಣೀಶ್ ಪುಕ್ಕಿನಕೆರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರೈಸಿದೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡಿಲ್ಲ ಅನ್ನುವಂತಹ ಬಹಳ ದೊಡ್ಡ ಅಸಮಾಧಾನ ಇದೆ. ಜೊತೆಗೆ ಭಾಳಷ್ಟು ವಿಷಯಗಳಲ್ಲಿ ವಿಫಲವಾಗಿದೆ. ಆದರೆ ಇದನ್ನು ವಿರೋಧಿಸಬೇಕಾಗಿದ್ದಂತಹ ಮತ್ತು ಸರ್ಕಾರ ತಪ್ಪು ಮಾಡಿದಾಗ ಕಿವಿಹಿಡಬೇಕಾಗಿದ್ದಂತಹ ಪ್ರತಿಪಕ್ಷ BJP ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ವೈಫಲ್ಯವಾಗಿ ಕಂಡಿದೆ. ಇದ್ರ ಬಗ್ಗೆ ಇವತ್ತು ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಈಗ BJPಯ ವೈಫಲ್ಯದ ಬಗ್ಗೆ ಮಾತನಾಡೋದಾದರೆ ಯಾಕೆ ಅದರ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಸರ್ಕಾರ ಸುಗಮವಾಗಿ ನಡಿಬೇಕು ಅಂತಂದರೆ ಪ್ರತಿಪಕ್ಷದ ಪಾತ್ರ ಕೂಡ ಬಹಳ ಮುಖ್ಯ. ಜನತಂತ್ರ ವ್ಯವಸ್ಥೆ ಯಶಸ್ವಿಯಾಗಬೇಕು ಅಂತಂದರೆ ವಿರೋಧ ಪಕ್ಷದ ಪಾತ್ರ ಕೂಡ ಬಹಳ ಮಹತ್ವದ್ದು. ಸರ್ಕಾರ ತಪ್ಪು ಮಾಡಿದಾಗ ಕಿವಿ ಹಿಂಡಬೇಕು, ತಿದ್ದಬೇಕು, ತಿಳಿ ಹೇಳಬೇಕು, ಇದೆಲ್ಲವೂ ಕೂಡ ಪ್ರತಿಪಕ್ಷದ ಕರ್ತವ್ಯ. ಆದರೆ BJP ತನ್ನದೇ ಆದಂತಹ ಅಂತಃಕಲಹದ ಕಾರಣಕ್ಕೆ, ಒಳಜಗಳ ಕಾರಣಕ್ಕೆ, ಗುಂಪುಗಾರಿಕೆಯ ಕಾರಣಕ್ಕೆ ಸರ್ಕಾರದ ನಡೆಗಳನ್ನು ತಿದ್ದೋದರಲ್ಲಿ ಆರಂಭದಿಂದ ಇಲ್ಲಿವರೆಗೂ ಕೂಡ ವಿಫಲವಾಗಿದೆ. ಮೂಡಾದಂಥ ಪ್ರಕರಣ ಬಂತು, ಅಲ್ಲಿಂದ ಹಿಡಿದು ಇಲ್ಲಿವರೆಗೆ, ಮೂಡಾದಿಂದ ಕಾಲು ತೊಳೆದ ಪ್ರಕರಣದವರೆಗೆ BJP ನಿರಂತರವಾಗಿ ವಿಫಲ ಆಗ್ತಿದೆ. ಒಂದಂತದಲ್ಲಿ ಮೂಡಾ ಪ್ರಕರಣ ಸರ್ಕಾರವನ್ನು ಅಲುಗಾಡಿಸಿದ್ದು ನಿಜ. ಆದರೆ ಅದು ನ್ಯಾಯಾಲಯಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳ ಮೊರೆ ಹೋದ್ರಿಂದಾಗಿ ಯಾರು ಅರ್ಜಿದಾರರು, ದೂರುದಾರರು, ಅದರಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ರಾಜ್ಯ ಸರ್ಕಾರ ಸ್ವಲ್ಪ ಭಯಪಟ್ಟುಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಆದರೆ ಪ್ರಮುಖ ಪ್ರತಿಪಕ್ಷವಾದಂತಹ BJP ಮತ್ತು ಅದರ ಮಿತ್ರ ಪಕ್ಷವಾಗಿರುವಂಥ JDS ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿದ್ವೇ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಮೂಡಾ ಪ್ರಕರಣದಲ್ಲಿ ಹೆಸರು ಕೇಳಿ ಬಂದಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಅಥವಾ ಇನ್ನೊಬ್ಬರು ಸಚಿವರ ಹೆಸರು ಕೂಡ ಕೇಳಿ ಬಂದಿತ್ತು, ನಗರಾಭಿವೃದ್ಧಿ ಸಚಿವರಾದಂತಹ ಬೈರತಿ ಸುರೇಶ್ ಅವ್ರ ಬಗ್ಗೆ, ಅವ್ರ ವಿರುದ್ಧ ಆಗಲಿ ಯಾವ ಹೋರಾಟವನ್ನು ಕೂಡ ಮಾಡಲಿಲ್ಲ. ಹೋರಾಟವನ್ನು ನಿರ್ಣಾಯಕ ಹಂತಕ್ಕೂ ಕೂಡ ತೆಗೆದುಕೊಂಡು ಹೋಗಲಿಲ್ಲ. ಅದು ಫಸ್ಟ್ ಫೇಲ್ಯೂರ್. ಅದಾದಮೇಲೆ ಆಡಳಿತಾತ್ಮಕವಾಗಿ ಭಾಳಷ್ಟು ಕಾರಣಗಳಿದ್ದಾವೆ ಅಥವಾ ಭಾಳಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ರಾಜ್ಯ ಸರ್ಕಾರ ಹೇಗೆ ವಿಫಲವಾಗಿದೆ ಮತ್ತು ಪ್ರತಿಪಕ್ಷ ಹೇಗೆ ಅಷ್ಟೇ ಪ್ರಮಾಣದಲ್ಲಿ ವೈಫಲ್ಯವನ್ನು ಕಂಡಿದೆ ಅಥವಾ ಅಪಜಯವನ್ನು ಕಂಡಿದೆ ಅಂತ. ಈಗ ನಾವು ಮತ್ತೆ ಕಾಲು ತುಳಿತ ಪ್ರಕರಣವನ್ನು ನೋಡೋದಾದರೆ, RCB ವಿಜಯೋತ್ಸವದ ವೇಳೆ ಬೆಂಗಳೂರಿನಲ್ಲಿ 11 ಜನ ಅಭಿಮಾನಿಗಳು ಸತ್ತರು KSCA ಬಳಿ. ಜೊತೆಗೆ ಅವತ್ತು ಅಂಥದ್ದೊಂದು ದುರಂತ ಆಗಲಿಕ್ಕೆ ಕರ್ನಾಟಕ ಸರ್ಕಾರ ಕಾರಣ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರಣ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕಾರಣ, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜೀಶ್ ಅವರು ಕಾರಣ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂತಹ ಗೋವಿಂದರಾಜ್ ಅವರೇ ಇದರೆಲ್ಲರ ರೂವಾರಿ. ಅದಲ್ಲದೆ ಈ ವಿಜಯೋತ್ಸವವನ್ನು ಆಯೋಜನೆ ಮಾಡಿದ್ದಂತಹ KSCA ಕಾರಣ, RCB ಫ್ರಾಂಚೈಸಿ ಕಾರಣ. ಹೀಗೆ ನಾನಾ ರೀತಿಯ ಆಕ್ಷೇಪಗಳು, ಅಸಮಾಧಾನಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿದ್ದು. ಇಂಥದ್ದೊಂದು ಅಂದರೆ ಇವತ್ತು RCB ಕಪ್ ಗೆಲ್ಲುತ್ತೆ, ನಾಳೆನೇ ವಿಜಯೋತ್ಸವವನ್ನು ತರಾತುರಿಯಲ್ಲಿ ಆಯೋಜಿಸಲಾಗುತ್ತೆ. ಹಾಗೆ ತರಾತುರಿಯಲ್ಲಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳದೇ ಇರೋ ಕಾರಣಕ್ಕೋಸ್ಕರವೇ ಅಂಥದ್ದೊಂದು ದುರಂತ ಸಂಭವಿಸಿದ್ದು, 11 ಜನ ಸತ್ತಿದ್ದು. ಇದು ನಿಜಕ್ಕೂ ಸರ್ಕಾರದ ವೈಫಲ್ಯ, ಸರ್ಕಾರದ ಗುಪ್ತಚರ ಇಲಾಖೆಯ ವೈಫಲ್ಯ, ಕಾನೂನು ಸುವ್ಯವಸ್ಥೆಯ ವೈಫಲ್ಯ. ಇದರಲ್ಲಿ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಹಿಡಿದು ಉಪಮುಖ್ಯಮಂತ್ರಿ DK ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಎಲ್ಲರ ರಾಜೀನಾಮೆಯನ್ನು ಕೇಳ್ಬೋದಾಗಿತ್ತು. BJP ಮತ್ತು JDS ಕೇಳ್ಬೋದಿತ್ತು. ಅಂದರೆ ನೆಪ ಮಾತ್ರ ಕೇಳಿದ್ದಾರೆ. ಮಾಧ್ಯಮದವ್ರು ಹೋಗಿ ಮೈಕ್ ಹಿಡಿದಾಗ ಮಾತಾಡಿದ್ದಾರೆ BJP ನಾಯಕರು. ಆದರೆ ನಿಜಕ್ಕೂ ಸರ್ಕಾರದ ಮೇಲೆ ಒತ್ತಡವನ್ನು ಏರಬಹುದಾದಂತಹ, ಸರ್ಕಾರದ ಜಂಗಾಬಲವನ್ನು ಅಲುಗಾಡಿಸಬಹುದಾದಂಥ ಹೋರಾಟವನ್ನು ರೂಪಿಸೋದರಲ್ಲಿ ಮಾತ್ರ BJP ಸಕ್ಸಸ್ ಆಗಲಿಲ್ಲ. ಇಷ್ಟೆಲ್ಲದರ ನಡುವೆ ಈಗೇನಾಗಿದೆ, ಗುಜರಾತಿನ ಅಹಮದಾಬಾದ್ನಲ್ಲಿ ಮತ್ತೊಂದು ದುರಂತ ಆಗಿಬಿಟ್ಟಿದೆ.
ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ತಿದ್ದಂಥ ಒಂದು ವಿಮಾನ ದುರಂತ ಆಗಿ ಅಲ್ಲಿ 241 ಜನ ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಅದಲ್ಲದೆ ಆ ವಿಮಾನ ಮೆಡಿಕಲ್ ಹಾಸ್ಟೆಲ್ಗೆ ಅಪ್ಪಳಿಸಿದ್ರಿಂದ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಕೆಲವರು ಸತ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆ ಸಾವಿನ ಸಂಖ್ಯೆ ಇನ್ನೂ ನಿಖರವಾಗಿ ಗೊತ್ತಾಗ್ತಿಲ್ಲ. ಕೆಲವರೆಲ್ಲ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಸೊ ಈಗೇನಾದರೂ ಇಲ್ಲಿ ಬಿ ಜೆ ಪಿಯ ನಾಯಕರು ಮುಖ್ಯಮಂತ್ರಿ ಅವ್ರದ್ದನ್ನೋ ಅಥವಾ ಉಪಮುಖ್ಯಮಂತ್ರಿ ಅಥವಾ ಗೃಹ ಸಚಿವರ ರಾಜೀನಾಮೆಯನ್ನು ಕೇಳಿದ್ರೆ ಇದೇ ರೀತಿಯ ಘಟನೆ ಅಂದರೆ ಒಂದು ಅನಾಹುತ ಅಲ್ಲೂ ಆಗಿದೆ. ಅದಕ್ಕೆ ಕೇಂದ್ರ ಸರ್ಕಾರವನ್ನು ಮುನ್ನಡೆಸ್ತಿರುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ರಾಜೀನಾಮೆ ಕೇಳ್ತೀರಾ, ಮತ್ತು ವಿಮಾನಯಾನ ಇಲಾಖೆಯ ಸಚಿವರನ್ನ ರಾಜೀನಾಮೆಯನ್ನು ಕೇಳ್ತೀರಾ ಅನ್ನುವಂತಹ ಪ್ರಶ್ನೆಗಳು ಬರ್ತವೆ. ಆ ಕಾರಣಕ್ಕೋಸ್ಕರ ಈಗ ಬಿ ಜೆ ಪಿಯವರು ಈ ವಿಷಯದಲ್ಲೂ ಕೂಡ ತಣ್ಣಗಾಗಿದ್ದಾರೆ. ಈ ವಿಮಾನ ದುರಂತ ಆಗೋಕ್ಕೆ ಮೊದಲೇ ತಣ್ಣಗಾಗಿದ್ರು ಆ್ಯಕ್ಚುಲಿ ಅವರು. ಈಗಂತೂ ಇನ್ನು ಮುಂದೆ ಕೇಳೋ ಪ್ರಶ್ನೆನೇ ಬರಲ್ಲ. ನನ್ನ ಪ್ರಕಾರವಾಗಿ ಅವರು ಸರ್ಕಾರದ ಬಗ್ಗೆ ಇನ್ನು ಮುಂದೆ ಅದರಲ್ಲೂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತೇ ಆಡಲ್ಲ. ಏನೋ ಅದು ನಾನು ಹೇಳಿದ್ನಲ್ಲ, ಮಾಧ್ಯಮದವರು ಹೋಗಿ ಕೇಳಿದ್ರೆ ಮಾತ್ರ ಮಾತಾಡ್ತಾರೆ ಹೊರತು ಇಲ್ಲದೇ ಇದ್ದರೆ ಈ ಪ್ರಕರಣ ಬಿ ಜೆ ಪಿಯವ್ರಿಗೆ ಬೇಕಾಗೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾರೆ. ಯಾಕೆ ಹೀಗೆ ಬಿ ಜೆ ಪಿ ಫೇಲ್ ಆಗ್ತಿದೆ ಅನ್ನುವಂಥ ಅಂಶವನ್ನು ನಾವು ನೋಡೋದಾದರೆ ಭಾಳ ಸ್ಪಷ್ಟವಾಗಿ ಮತ್ತು ಎದ್ದು ಕಾಣೋದು ಏನಪ್ಪ ಅಂದರೆ ಬಿ ಜೆ ಪಿಯ ಒಳಜಗಳ, ಕಿತ್ತಾಟ, ಗುಂಪುಗಾರಿಕೆ. ಇವು ಬಿ ಜೆ ಪಿಯಲ್ಲಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ BY ವಿಜಯೇಂದ್ರ ಅವ್ರದ್ದು ಒಂದು ಬಣ, ಪ್ರತಿಪಕ್ಷದ ನಾಯಕ R ಅಶೋಕ್ ಅವ್ರದ್ದು ಇನ್ನೊಂದು ಬಣ. ಪ್ರತಿಪಕ್ಷದ ನಾಯಕ R ಅಶೋಕ್ ಅವರು ವಿಜಯೇಂದ್ರ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ನಂಬ್ಕೊಳ್ತಾರೆ. ಇವರು ಅವರಿದ್ದ ಕಡೆಗೆ ಹೋಗಲ್ಲ, ಇವರಿದ್ದ ಕಡೆಗೆ ಹೋಗಲ್ಲ. ಈ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿತ್ತಲ್ಲ, ಅದರಲ್ಲಿ ಸಂತ್ರಸ್ತಗೊಂಡಿದ್ರಲ್ಲ, ಆ ಕುಟುಂಬವನ್ನು ಭೇಟಿ ಮಾಡಬೇಕು ಅಂತ ಬಿ ಜೆ ಪಿ ಪ್ಲ್ಯಾನನ್ನು ಮಾಡ್ಕೊಂಡಿತ್ತು. ಆದರೆ ಒಂದು ಸೆಕೆಂಡ್ ಬಣ ರಾಜಕಾರಣ, ಒಂದು ಬಣದವ್ರು ಹೋದರು, ಮತ್ತೊಂದು ಬಣದವ್ರು ಹೋಗಲಿಲ್ಲ. ಸೊ ಹೀಗೆ ಎಲ್ಲ ವಿಷಯದಲ್ಲೂ ರಾಜ್ಯ ಸರ್ಕಾರವನ್ನು ಅಕ್ಷರಶಃ ಅಲುಗಾಡಿಸ್ಬೋದಾಗಿದ್ದಂತಹ ಪ್ರಕರಣದಲ್ಲೂ ಕೂಡ ಬಿ ಜೆ ಪಿ ಒಳಜಗಳ ಮಾಡ್ತು, ಕಿತ್ತಾಟ ಮಾಡ್ತು, ಬಣ ರಾಜಕಾರಣವನ್ನು ಮಾಡ್ತೇ ವಿನಃ ನಿಜವಾಗಿ ಪ್ರತಿಪಕ್ಷವಾಗಿ ಏನು ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿತ್ತಲ್ಲ ಅದನ್ನು ಮಾಡಲಿಲ್ಲ. ಹೀಗಾಗಿ ಒಂದು ಸರ್ಕಾರದ ಆಡಳಿತ ವ್ಯವಸ್ಥೆ ಕುಸಿಲಿಕ್ಕೆ ಬಿ ಜೆ ಪಿ ಕೂಡ ಭಾಳ ದೊಡ್ಡ ಕಾರಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.